ಸಮಸ್ತ ಆತ್ಮೀಯ ಸ್ನೇಹಿತರಿಗೆ ಪ್ರೀತಿಯ ಸ್ವಾಗತ. ಶುಭೋದಯದೊಂದಿಗೆ ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ ರಾಜ್. ಏನಿವನು ಇಷ್ಟು ದಿನ ಆದಮೇಲೆ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರ? ದಯಮಾಡಿ ಕ್ಷಮಿಸಿ ಆತ್ಮೀಯರೇ, ಸ್ವಲ್ಪ ವೈಯಕ್ತಿಕ ಕೆಲಸಗಳಿಂದ ಹಾಗೂ ಕಾರಣಗಳಿಂದ ವಿಡಿಯೋ ಕಡೆ ಗಮನ ಕೊಡೋದಕ್ಕೆ ಆಗಿರಲಿಲ್ಲ. ಆದರೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಬಹುಮುಖ್ಯವಾದಂತಹ ವಿಷಯ ಇದೆ ಸ್ನೇಹಿತರೆ. ಏನಪ್ಪ ಅದು ಅಂತ ಅಂದರೆ, ನಮ್ಮ ವ್ಲಾಗ್ ವಿತ್ ಭರತ್ ರಾಜ್ ಯೂಟ್ಯೂಬ್ ಚಾನಲ್ಗೆ ಮೊದಲ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ನಾನು ಮಾಡಿದಂತಹ ಈ ಪ್ರಯತ್ನಕ್ಕೆ ನೀವು ನೀಡಿದ ಪ್ರೀತಿ ಮತ್ತು ಪ್ರೋತ್ಸಾಹ ಬಹಳನೇ ದೊಡ್ಡದು. ಹೀಗೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ಸದಾ ನನ್ನ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಅಂದ ಹಾಗೆ ಏನಿವನು ಮೋಟೋ ಬ್ಲಾಗ್ ಏನಾದರೂ ಶುರು ಮಾಡಿದ್ನ ಅಂದ್ಕೊಂಡ್ರ? ಇಲ್ಲ ಸ್ನೇಹಿತರೆ, ಈ ಮೋಟೋ ಬ್ಲಾಗ್ಗೆ ಅಂತಲೇ ನಮ್ಮ ಕನ್ನಡದಲ್ಲಿ ಸೂಪರ್ ಮೋಟೋ ಬ್ಲಾಗರ್ಸ್ ಇದ್ದಾರೆ. ಅವರ ಸ್ಫೂರ್ತಿಯಿಂದ ಈ ರೀತಿ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಪ್ರತಿದಿನ ಬೆಳಿಗ್ಗೆ ನಾನು ಜಾಗಿಂಗ್ಗೆ ಅಂತ ನಮ್ಮ ಮನೆ ಹತ್ತಿರ ಇರೋ ಪಾರ್ಕ್ಗೆ ಹೋಗ್ತೀನಿ. ಆದರೆ ಶನಿವಾರ ಮತ್ತು ಭಾನುವಾರ ಸ್ವಲ್ಪ ವಿಶೇಷವಾಗಿರಲಿ ಅಂತ ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿರುವಂತಹ ಕಬ್ಬನ್ ಪಾರ್ಕ್ ತಪ್ಪಿದರೆ ಲಾಲ್ಬಾಗ್ ಕಡೆ ಹೋಗ್ತೀನಿ. ಈ ಬಾರಿ ಮಾರ್ನಿಂಗ್ ರೈಡ್ ಒಬ್ಬನೇ ಹೋದರೆ ಚೆನ್ನಾಗಿರಲ್ಲ ಅಂತ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗೋ ಪ್ರಯತ್ನ ಈ ವಿಡಿಯೋಲಾಗಿರುತ್ತೆ. ಸರಿ, ಹಾಗಿದ್ರೆ ಸ್ನೇಹಿತರೆ ಬನ್ನಿ, ಇವತ್ತು ಬೆಳಗ್ಗೆ ಕಬ್ಬನ್ ಪಾರ್ಕ್ ಹೇಗಿರುತ್ತೆ ಅಂತ ನೋಡಿ ಬರೋಣ. ಎಂದಿನಂತೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಹೋಗೋಣ. ಈ ರಸ್ತೆ ಗೊತ್ತಲ್ವಾ ಸ್ನೇಹಿತರೆ? ಚಿನ್ನಸ್ವಾಮಿ ಸ್ಟೇಡಿಯಂ. ಇನ್ನೇನು RCB ಅಬ್ಬರ ಶುರುವಾಗುತ್ತೆ. ಜೈ RCB. ಸ್ನೇಹಿತರೆ, ಪ್ರತಿ ಬಾರಿ ಪಾರ್ಕ್ಗೆ ಹೋಗೋ ಮುಂಚೆ ಮೊದಲು ನಾನು ನಮ್ಮ ಪ್ರೀತಿಯ ಬೆಂಗಳೂರಿನ ಬಹುಮುಖ್ಯವಾದ ಸ್ಥಳವಾದಂತಹ ವಿಧಾನಸೌಧದ ಹತ್ರ ಬರ್ತೀನಿ. ಕಾರಣ ಏನಪ್ಪ ಅಂತ ಅಂದರೆ, ನನ್ನ ವೃತ್ತಿ ಜೀವನ ಶುರುವಾದಾಗ ಈ ಮಾರ್ಗವಾಗಿ ನಾನು ಆಫೀಸ್ನ ತಲುಪ್ತಾ ಇದ್ದಿದ್ದು. ಈ ಒಂದು ನೆನಪಿಗೋಸ್ಕರ ನಾನು ಇಲ್ಲಿಗೆ ಬಂದು ನಂತರ ಪಾರ್ಕ್ಗೆ ಹೋಗ್ತೀನಿ. ಫೈನಲಿ ಕಬ್ಬನ್ ಪಾರ್ಕ್ನ ತಲುಪಿದ್ದೀವಿ ಸ್ನೇಹಿತರೆ. ನನ್ನ ರಾಜರಥವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ನಿಲ್ಲಿಸಿ ಒಳಗಡೆ ಹೋಗೋಣ ಬನ್ನಿ. ಆತ್ಮೀಯರೇ, ಇವಾಗ ನಾವು ಪಾರ್ಕ್ನ ಮುಖ್ಯ ಪ್ರವೇಶ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ? ಈ ಸ್ಥಳ ಗೊತ್ತಿದೆ ಅಲ್ವಾ ಸ್ನೇಹಿತರೆ? ರಾಜ್ಯ ಕೇಂದ್ರ ಗ್ರಂಥಾಲಯ, ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಹಾಗೂ ಶೇಷಾದ್ರಿ ಅಯ್ಯರ್ ಸ್ಮಾರಕ ಭವನ. ಸ್ನೇಹಿತರೆ, ಸರ್ ಶೇಷಾದ್ರಿ ಅಯ್ಯರ್ ಅವರು ನಮ್ಮ ಮೈಸೂರು ರಾಜ್ಯದ ದಿವಾನರಾಗಿ ಸೇವೆ ಸಲ್ಲಿಸಿದ ಮಹನೀಯರು. ಇವರಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ಮುಂದೆ ಹೋಗಬೇಕಾದ್ರೆ ನೋಡಿ ಅದೆಷ್ಟು ಸುಂದರವಾದ ಗುಲಾಬಿ ಗಿಡಗಳು ಕಂಗೊಳಿಸ್ತಾ ಇದೆ ಅಂತ. ಈ ಮುದ್ದಾದ ಹೂಗಳ ಪರಿಚಯ ಮಾಡಿಕೊಂಡು ಮುಂದೆ ನಡೀತಾ ಇದ್ದೆ. ಈ ಸ್ಥಳ ನೋಡಿ ಸ್ನೇಹಿತರೆ, ಅದೆಷ್ಟು ಸುಂದರವಾಗಿದೆ ಅಂತ. ಇಲ್ಲಿಗೆ ಬಂದಾಗ ನನಗೆ ಅದೆಷ್ಟು ನೆಮ್ಮದಿ ಕೊಡುತ್ತೆ ಅಂದರೆ, ಎಷ್ಟು ದೂರ ನಡೆದರೂ ಕೂಡ ಆಯಾಸ ಆಗೋದಿಲ್ಲ, ಸಮಯ ಕಳೆಯೋದು ತಿಳಿಯೋದೇ ಇಲ್ಲ. ನಮ್ಮ ಕಬ್ಬನ್ ಪಾರ್ಕ್ನ ವಿಶೇಷತೆ ಅಂದರೆ ಈ ಮರಗಳು, ಗಿಡಗಳು, ಮುಖ್ಯವಾಗಿ ಬಣ್ಣ ಬಣ್ಣದ ಹೂವಿನ ಗಿಡಗಳು. ಸ್ನೇಹಿತರೆ, ನಮ್ಮ ಕಬ್ಬನ್ ಪಾರ್ಕ್ನ ಇನ್ನೊಂದು ಹೆಸರು ಶ್ರೀ ಚಾಮರಾಜೇಂದ್ರ ಉದ್ಯಾನವನ. ನೋಡಿ, ಇವರೇ ನಮ್ಮ ಶ್ರೀ ಚಾಮರಾಜೇಂದ್ರ ಒಡೆಯರವರು. ಮುಂದೆ ನಡೀತಾ ನಾನು ತಲುಪಿದ್ದು ಬಾಲಭವನದ ಹತ್ರ. ಇನ್ನೂ ಸಮಯ ಇತ್ತು ಬಾಲಭವನ ತೆರೆಯೋದಕ್ಕೆ. ಇದು ಮಾತ್ರ ಮಕ್ಕಳ ಫೇವ್ರೆಟ್ ಸ್ಪಾಟ್, ನನಗೂ ಕೂಡ.
ಮೊದಲೇ ಹೇಳಿದ್ನಲ್ಲ ಸ್ನೇಹಿತರೆ, ನಡೀತಾ ನಡೀತಾ ಸಮಯ ಸಾಗೋದೇ ಗೊತ್ತಾಗೋದಿಲ್ಲ ಅಂತ. ಹಾಗೆ ಸಾಗುತ್ತಾ ನಾನು ನನ್ನ ಫೇವ್ರೆಟ್ ಸ್ಥಳದ ಹತ್ರ ಬಂದು ತಲುಪಿದ್ದೆ. ಪ್ರತಿ ಬಾರಿ ಬಂದಾಗ ಇಲ್ಲೇ ನಾನು ಸ್ವಲ್ಪ ಹೊತ್ತು ವಿರಾಮ ತಗೊಂಡು ಮುಂದೆ ಹೋಗೋದು. ಬೆಳಗ್ಗೆ ಈ ಸುಂದರವಾದ ನಡಿಗೆಯ ಅನುಭವದ ಜೊತೆಗೆ ವಾರ ಪೂರ್ತಿ ಕೆಲಸ ಮಾಡೋ ಎನರ್ಜಿನ ತಗೊಂಡು ಹೊರಗಡೆ ಬಂದೆ. ಅದ್ಭುತವಾದ ವಾರಾಂತ್ಯದ ಶುಭೋದಯ. ಸ್ನೇಹಿತರೆ, ಇವಾಗ ನಾನು ಹೊರಟಿರೋದು ನನ್ನ ಮತ್ತೊಂದು ಪ್ರೀತಿಯ ಸ್ಥಳಕ್ಕೆ. ಮಾರ್ನಿಂಗ್ ವಾಕ್ ಆದಮೇಲೆ ಟೀ ಕುಡಿಬೇಕು ಅನಿಸುತ್ತೆ. ಅದಕ್ಕೆ ನಾನು ಈ ಸ್ಥಳಕ್ಕೆ ಬರ್ತಾ ಇರ್ತೀನಿ. ಇದಿರೋದು ನಮ್ಮ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿ ಹತ್ತಿರ ಇರುವಂತಹ ಟೀ ಡೇ ಅನ್ನೋ ಕ್ಯೂಟ್ ಕೆಫೆ. ವಾರಕ್ಕೊಮ್ಮೆ ಇಲ್ಲಿಗೆ ಬಂದಿಲ್ಲ ಅಂತ ಅಂದರೆ ನನಗೆ ಆ ವಾರ ಏನನ್ನೋ ಕಳೆದುಕೊಂಡಂತಹ ಅನುಭವ. ಇಲ್ಲಿಗೆ ಬಂದು ಲೆಮನ್ ಜಿಂಜರ್ ಟೀ ಕುಡಿದ್ರೆ ಒಂದು ಸಮಾಧಾನ. ನೋಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇದಾಗಿತ್ತು ನನ್ನ ವಾರಾಂತ್ಯದ ಬೆಳಗಿನ ಅಭ್ಯಾಸ ಹಾಗೂ ಕಬ್ಬನ್ ಪಾರ್ಕ್ನ ಬೆಳಗಿನ ಸುಂದರವಾದಂತಹ ವಿಹಾರ. ಹೇಗನ್ನಿಸ್ತು ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯಮಾಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಶ್ರೀರಾಮ್, ಜೈ ಹಿಂದ್, ನಮಸ್ಕಾರ.